ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಹೆಂಗದಿರಿ? ನಾನಂತರೂ ಭಾಳ ಆರಾಮದೀನಿ. ನಾನಿವತ್ತು ಚಳಿನಾಗ ಏಕ್ದಮ್ ಮಸ್ತ್ ಬಿಸಿ ಬಿಸಿ ಒಂಚೂರು ಖಾರ ಖಾರ ಆಗಿರುವಂಥ ರಸಮ್ ಹೇಳ್ಕೊಡ್ತೀನಿ. ಸೊ ಬರ್ರಿ ಪಟ್ ಅಂತ ಹೇಳಿ ವಿಡಿಯೋ ಶುರು ಮಾಡಿಬಿಡೋಣ. ಇದಕ್ಕೆ ನಾವೊಂದು ಕುಕ್ಕರ್ನಾಗ ಒಂದು 3 ಏಕ್ದಮ್ ಕೆಂಪಗೆ ಹಣ್ಣಾಗಿರುವಂಥ ಟೊಮೆಟೊ ತೊಗೊಂಡಿನಿ. ನಾ ಇಲ್ಲಿ ನಮ್ಮ ಕಡೆ ಸಿಗುವಂಥ ಜವಾರಿ ಟೊಮೆಟೊ ತೊಗೊಂಡಿನಿ. ಸೊ ನೋಡಾತಿರಲ್ಲ, ಇವನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಂದು ಹೆಚ್ಕೊಳತ್ತೀನಿ. ಇದಕ್ಕೆ 1.5 ವಾಟಿಯಷ್ಟು ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇವು ಸ್ವಲ್ಪ ಸಾಫ್ಟಾಗಿ ಕುದಿಬೇಕು. ಅಲ್ಲಿ ಮಟ ರಸಮ್ದ ಮಸಾಲ ರೆಡಿ ಮಾಡ್ಕೋತೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಇಲ್ಲ ನೋಡ್ರಿ, ನಾನು ಕಾಳು ಮೆಣಸು ತೊಗೊಂಡಿನಿ. ಅದಕ್ಕೆ 1.5 ಟೀ ಸ್ಪೂನಷ್ಟು ನಾ ಇಲ್ಲಿ ಜೀರಿಗೆ ತೊಗೊಳತ್ತೀನಿ. ಹಂಗೆ ಒಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡಿನಿ. ಹಂಗೆ ಒಂದು ಸಣ್ಣ ಸ್ವಲ್ಪ ಅದ್ರಕ್ ತೊಗೊಂಡಿನಿ. ಇದನ್ನು ತರಿಯಾಗಿ ರುಬ್ಕೊಂಡು ಬರ್ರಿ. ಈಗ ಇಲ್ಲಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣು ತೊಗೊಂಡು ತೊಳೆದ ನೀರು ಹಾಕಿ ಇಟ್ಕೊಳತ್ತೀನಿ. ಸೊ ನೋಡ್ಬೋದೆ ಇಲ್ಲಿ ಟೊಮೆಟೊ ಎಲ್ಲ ಏಕ್ದಮ್ ಮಸ್ತ್ ಕುದ್ದಾವ. ಈಗ ಇದನ್ನು ನಾವೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳತ್ತೀನಿ. ಇದೊಂದು ಸ್ವಲ್ಪ ಆರಾಕ್ಬಿಡ್ರಿ. ಆರಿದ ಮೇಲೆ ಈ ಥರ ನೋಡ್ರಿ ಕೈಯಿಂದ ಏಕ್ದಮ್ ಮಸ್ತಾಗಿ ಮ್ಯಾಶ್ ಮಾಡ್ಕೋರಿ. ಏಕ್ದಮ್ ಪಲ್ಪ್ ಎಲ್ಲ ಇದು ಸೆಪ್ರೇಟ್ ಆಗ್ತೈತಿ. ಇಷ್ಟಾದಮೇಲೆ ಇದಕ್ಕೆ ನಾ ಆಗಲೇ ಏನು ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ, ಈಗ ಅದ್ರದ್ದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳತ್ತೀನಿ. ಈ ಥರ ನೋಡ್ರಿ ಟ್ಯಾಮ್ರಿನ್ ವಾಟರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ. ಇದು ಹುಳಿ ಮಾತ್ರ ಸಖತ್ತಿರ್ತೈತಿ. ಈಗ ಇದಕ್ಕಾಗಲೇ ನಾ ಏನು ಮಸಾಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಇಲ್ಲಿ ನಾ ಇಲ್ಲಿ ಹಾಕ್ಕೊಳಕತ್ತೀನಿ. ಕಂಪ್ಲೀಟ್ಲಿ ಹಾಕ್ಕೊಳತ್ತೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಅರ್ಶಿನದ ಪುಡಿ, ಹಂಗೆ ನಮಗೆ ಟೇಸ್ಟ್ ಹೆಂಗೆ ಬೇಕಲ್ಲ ಅಷ್ಟು ನಾ ಇಲ್ಲಿ ಖಾರದ ಪುಡಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳಕತ್ತೀನಿ. ಇಷ್ಟ ಆತಂದ್ರೆ ಒಂದು ಅರ್ಧ ಪೋರ್ಷನ್ ಮುಗ್ದಂಗೆ ಆಗ್ತೈತಿ. ಈಗ ಇದಕ್ಕಿಷ್ಟು ಬರೀ ಒಗ್ಗರಣೆ ಕೊಡೋದು. ಸೊ ಈಗ ಇದಕ್ಕೊಂದು ಸ್ವಲ್ಪ ನಾ ಇಲ್ಲಿ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಂಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಿಂಗೆ ಹಾಕ್ಕೊಳಕತ್ತೀನಿ. ಎಲ್ಲ ಮಸ್ತ್ ಚಟಪಟ ಅನ್ನೋ ಹಂಗೆ ಒಗ್ಗರಣೆನ ಕಾಯಿಸ್ಕೋರಿ. ಇದೊಂದು ಸ್ವಲ್ಪ ಕೆಂಪಾತಂದ್ರೆ ಇದಕ್ಕೆ ನಾವಾಗಲೇ ಏನು ಖಾರ ಉಪ್ಪದು ಹಾಕಿಟ್ಟಿದ್ವಲ್ಲ ಟೊಮೆಟೊ ಪಲ್ಪಿಗೆ, ಸೊ ಅದನ್ನು ಹಾಕ್ಕೊಳಕತ್ತೀನಿ. ಈಗ ಒಂದು ಸರ್ತಿ ಇದಕ್ಕೆ ಮಿಕ್ಸ್ ಕೊಡ್ರಿ. ಆಮೇಲೆ ನಿಮ್ಗೆ ಎಷ್ಟು ವಾಟರ್ ಬೇಕಲ್ಲ, ಕನ್ಸಿಸ್ಟೆನ್ಸಿ ನೀವೆಷ್ಟು ಇಡಬೇಕಂತದಿರಲ್ಲ ಅಷ್ಟು ನೀರು ಹಾಕ್ರಿ. ಯಾವಾಗಲೂ ರಸಮ್ನ ಆಲ್ಮೋಸ್ಟ್ ತೆಳ್ಳಗೆ ಮಾಡ್ಕೋರಿ. ಸೊ ರೈಸ್ ಒಳಗೆ ಭಾಳ ಟೇಸ್ಟ್ ಇರ್ತೈತಿ. ಸೊ ನೋಡಾತಿರಲ್ಲ ರಸಮ್ಮ ಈಗೊಂದು ಚಲೋ ಕುದಿ ಬಂದೈತಿ. ಈಗ ಇದಕ್ಕೆ ನಾವೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೀನಿ. ಹುಳಿ ಅದು ಹಾಕಿರ್ತೀವಲ್ಲ, ಟೇಸ್ಟ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆತಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ. ಇದನ್ನು ಚೆನ್ನಾಗೆ ಕುದಿಸ್ಕೋರಿ. ಖಾರ ಉಪ್ಪದು ಎಲ್ಲ ಚಲೋ ಹಿಡಿಬೇಕು. ಖಾರ ಅದು ಕುದಿಯೋ ಮಟ್ಟ ನಾವಿಲ್ಲಿ ಕುದಿಸ್ಕೊಂಡ್ರೆ ಸಾಕು. ಸೊ ಚಳಿನಾಗ ಭಾಳಷ್ಟು ಮಂದಿಗೆ ನೆಗಡಿಯೋದು ಆಗಿರ್ತೈತಲ್ಲ, ಆ ಟೈಮ್ನಾಗ ಇಂಥ ರಸಮೆಲ್ಲ ಭಾಳ ಸೂಪರ್ ಇರ್ತಾವೆ. ಈಗ ನೋಡ್ರಿ ಲಾಸ್ಟ್ನ ಇಳ್ಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟ್ ತೆಂಗಿನಕಾಯಿ ತುರಿ ಹಾಕ್ಕೊಳಕತ್ತೀನಿ. ರಸಮ್ನಾಗ ತೆಂಗಿನಕಾಯಿ ತುರಿ ಅಂತೂ ಹೇಳಿ ಮಾಡಿಸ್ದಂಗಿರ್ತೈತಿ. ಇದು ತೆಂಗಿನಕಾಯಿ ತುರಿ ಹಾಕಿ 1-2 ನಿಮಿಷ ಕುದಿಸ್ಕೊಂಡು ಇಲ್ಲಿ ನೋಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋತ. ಏಕ್ದಮ್ ಘಮ ಘಮ ಅಂತಿರ್ತೈತಿ ರಸಮ್. ಅಷ್ಟು ಸೂಪರ್ ರಸಮ್ ರೆಡಿ ಆಗ್ತೈತಿ. ಈಗ ಇದನ್ನು ನೀವು ಡಿಶ್ ಔಟ್ ಮಾಡ್ಕೋಬೋದು. ನಿಮಗೆ ಭಾಳ ಅಂದ್ರೆ ಒಂದು 10 ನಿಮಿಷ ಒಳಗೆ ಗರ್ಮ ಗರಂ ರಸಮ್ ರೆಡಿ ಆಗ್ತೈತಿ. ಇದು ರೈಸ್ಗಂತೂ ಸೂಪರ್ ಇರ್ತೈತಿ. ಸೊ ಈಗ ನೋಡಾಕತ್ತೀರಲ್ಲ ಎಷ್ಟು ಸೂಪರ್ ಬಿಸಿ ಬಿಸಿ ರಸಮ್ ರೆಡಿ ಆಗೈತಿ. ಏಕ್ದಮ್ ಮದ್ವೆ ಮನಿನಾಗದು ಮಾಡಿರ್ತಾರಲ್ಲ ಆ ಥರ ರಸಮ್ ಐತಿ. ಭಾಳ ಹೆಲ್ದಿ ಇರ್ತೈತಿ, ಹಂಗೆ ಟೇಸ್ಟಿನೂ ಇರ್ತೈತಿ. ಬಾಯದು ಕೆಟ್ಟಿತ್ತಪ್ಪ ಅಂತಂದ್ರೆ ಈ ಥರ ರಸಮ್ ರೈಸ್ ಮಾಡ್ಕೊಂಡು ತಿಂದ್ರಿ ಏಕ್ದಮ್ ಮಸ್ತ್ ಹೊಟ್ಟೆ ತುಂಬ್ತೈತಿ, ಹಂಗೆ ಮನಸ್ಸು ತುಂಬ್ತೈತಿ. ಈ ರಸಮ್ ಜೊತೆ ನಾವು ಒಂಚೂರು ಬೆಂಡೆಕಾಯಿ ಫ್ರೈ ಮಾಡ್ಕೊಳತ್ತೀನಿ. ಮೊದಲಿಗೆ ನಾವೊಂದು ಸ್ವಲ್ಪ ಬೆಂಡೆಕಾಯಿನ ತೊಳೆದ ಏಕ್ದಮ್ ನೀಟಾಗಿ ಒರೆಸಿ ಈ ಥರ ನೋಡ್ರಿ 2 ಭಾಗ ಮಾಡ್ಕೊಂಡಿನಿ ಅಷ್ಟ. ಈಗ ಇಲ್ಲಿ ನಾವೊಂದು ಹಂಚು ಇಟ್ಕೊಂಡಿನಿ. ಇದು ನಾವು ರೊಟ್ಟಿ ಮಾಡೋ ಹಂಚು. ಇದ್ರ ಮೇಲೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಚಲೋ ಕಾದ್ಮೇಲೆ ನಾ ಇಲ್ಲೇನು ಬೆಂಡೆಕಾಯಿ ಕೊಯ್ದಿಟ್ಟಿದ್ನೆಲ್ಲ ಅವನ್ನ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ನಮ್ಮ ಅಮ್ಮಗೆ ಬೆಂಡೆಕಾಯಿ ಅಂದ್ರೆ ಭಾಳ ಇಷ್ಟ. ಮಕ್ಕಳಿಗೆ ಬೆಂಡೆಕಾಯಿ ತಿನ್ನಿಸ್ರಿ, ಇದರಿಂದ ಜ್ಞಾಪಕ ಶಕ್ತಿ ಭಾಳ ಚಲೋ ಆಗ್ತೈತಿ. ಮಕ್ಕಳು ಭಾಳ ಶಾಣೆ ಆಗ್ತಾರಂತ ಅಂತಾರೆ. ಸೊ ನಾನು ಅಮ್ಮಗೆ ಬೆಂಡೆಕಾಯಿ ತಿನ್ನಿಸ್ತೀನಿ. ಅವಂಗೂ ಭಾಳ ಅಂದ್ರೆ ಭಾಳ ಸೇರ್ತೈತಿ ಬೆಂಡೆಕಾಯಿ. ನೋಡಾಕತ್ತಿರಲ್ಲ ಈ ಥರ ಬೆಂಡೆಕಾಯಿನ ಆ ಕಡೆ ಈ ಕಡೆ ಮಾಡ್ಕೊತ ಇವ್ರ ಮಗ್ಲು ಬದಲಾಯಿಸ್ಕೊತ ಚೆಂದಂಗೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿರಿ. ಇದ್ರನ್ಯಾಗ ನಾ ಏನೂ ಮಸಾಲ ಆ್ಯಡ್ ಮಾಡೋಂಗಿಲ್ಲ. ಜಸ್ಟ್ ಬೇಸಿಕ್ಕಾಗಿ ರುಚಿಗೆ ಎಷ್ಟು ಬೇಕಲ್ಲ ಒಂಚೂರು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿನಿ ಅಷ್ಟೇ. ಮತ್ತು ನಿಮ್ಗೆ ಏನಾರ ಮಸಾಲ ಎಕ್ಸ್ಟ್ರಾ ಬೇಕಿದ್ರೆ ನೀವು ಹಾಕೋರಿ. ನಾ ಇದನ್ನು ಅಮ್ಮಗೆ ಕೊಡಾಕ ಮತ್ತು ರಸಮ್ ಜೊತೆ ಏಕ್ದಮ್ ಮಸ್ತ್ ಅನ್ನಿಸ್ತೈತಿ. ರಸಮ್ ಜೊತೆ ಉಪ್ಪಿನಕಾಯಿ ನಂಗೇನು ಸೇರಂಗಿಲ್ಲ. ಈ ಥರ ಏನಾರ ಫ್ರೈ ಆಗಲಿ
ಅಥವಾ ಸಂಡ್ಗಿ ಹಪ್ಪಳ ಆಗಲಿ ಭಾಳ ಮಸ್ತ್ ಇರ್ತೈತಿ. ಸೊ ನೋಡಾತಿರಲ್ಲ ಇಷ್ಟ ಫಟಾಫಟ್ ಅಂಥೇಳಿ ಬೆಂಡೆಕಾಯಿ ಫ್ರೈ ರೆಡಿ ಆಯ್ತು. ಖಾರ ಉಪ್ಪು ಹಾಕಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಡ್ರಿ, ಯಾಕಂದ್ರೆ ಹಂಚು ಕಾದಿರ್ತೈತಲ್ಲ ಅಷ್ಟ್ರ ಮೇಲೆ ಅದು ಚಲೋ ಆಗ್ತೈತಿ. ಇಲ್ಲಾಂದ್ರೆ ಖಾರ ಸುಟ್ಟತಂದ್ರೆ ವಾಸನೆ ಬಂದಂಗೆ ಅನಿಸ್ತೈತಿ, ಅದು ತಿನ್ನಕ್ಕೆ ಅನ್ಸಂಗಿಲ್ಲ. ಸೊ ನೋಡಾತಿರಲ್ಲ ಬೆಂಡೆಕಾಯಿ ಫ್ರೈ ರೆಡಿ ಆಯ್ತು. ಹಂಗೆ ಇಲ್ಲಿ ನಂದು ರಸಮ್ನು ರೆಡಿ ಐತಿ. ಎಕ್ದಮ್ ಚಳಿನಾಗ ಬಿಸಿ ಬಿಸಿ ರಸಮ್ ಅನ್ನ ಹಾಕ್ಕೊಂಡು ಊಟ ಮಾಡ್ಬೇಕು. ಆದಷ್ಟು ಫ್ರೆಶ್ಲಿ ಕುಕ್ ಮಾಡ್ಕೋರಿ, ಫ್ರೆಶ್ ಆಗಿ ಊಟ ಮಾಡಿರಿ. ಥಂಡಿನಾಗ ಭಾಳ ಹೊತ್ತು ಇಟ್ಟು ಉಣ್ಣಕ್ಕೆ ಹೋಗಬೇಡ್ರಿ. ಸೊ ನೋಡಿರಿ ನಾನು ರೈಸ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಹಾಕ್ಕೊಂಡನ ರಸಮ್ ಹಾಕೋರಿ, ಟೇಸ್ಟ್ ಭಾಳ ಚಲೋ ಇರ್ತೈತಿ. ಸೊ ನೋಡಾತಿರಲ್ಲ ನಾವು ಫಟಾಫಟ್ ಅಂತ ಹೇಳಿ ಊಟ ಮಾಡಕ್ಕೆ ಹೋಗ್ತೀನಿ, ಹೊಟ್ಟೆ ಭಾಳ ಹಸ್ತೈತಿ. ಸೊ ಈ ರಸಮ್ ಮತ್ತು ಬೆಂಡೆಕಾಯಿ ಫ್ರೈ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ಹಂಗೆ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಬರ್ತಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.